ಅವ್ರಿಗೆ ಇನ್ಯಾವುದೇ ಥರವಾದಂಥ ವಿಚಾರಗಳಿಲ್ಲ. ಅವ್ರಿಗೆ ಈ ದೇಶದ ಅಭಿವೃದ್ಧಿ ಆಗ್ಬೋದು, ಈ ರಾಜ್ಯದ ಅಭಿವೃದ್ಧಿ ಆಗ್ಬೋದು, ಮತ್ತು ಈ ದೇಶದಲ್ಲಿ ಆಗಬೇಕಾಗಿರುವಂಥ ಕೆಲಸ, ಈ ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಕೆಲಸಗಳನ್ನ ಚರ್ಚೆ ಮಾಡುವಂಥ ಮನಸ್ಥಿತಿನೂ ಇಲ್ಲ, ಅವರಿಗೆ ಆ ಪರಿಜ್ಞಾನವೂ ಇಲ್ಲ. ಅವರು ಈ ಥರದ್ದು ಏನಾದ್ರೂ ಅನಾಹುತಗಳು ಇವೆಲ್ಲ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಎಡು ಬೀಳ್ತಾರೆ ಯಾರು, ಅದನ್ನೇ ದೊಡ್ಡದು ಮಾಡ್ಕೊಂಡು ಅದ್ರ ವಿಚಾರವಾಗಿ ಮಾತಾಡುವಂಥದ್ದು, ಮತ್ತು ಹಿಂದೂ ಮುಸಲ್ಮಾನ್ ಅಂತ ಅನ್ನೋದನ್ನ ತರುವಂಥದ್ದು, ಅಷ್ಟು ಬಿಟ್ಟರೆ ಮತ್ತು ಜಾತಿ ತರುವಂಥದ್ದು. ನೋಡಿ, ಈಗ ಒಬ್ಬ ಕಮಿಷನರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ಅಂತ ಅಂದರೆ ಅವ್ರನ್ನ ಭಾರತೀಯ ಜನತಾ ಪಕ್ಷದ ಯಾರೋ ಮಾಜಿ ಸಂಸದ, ನೀವು ನಾಯಕ ಜನಾಂಗದವನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ ಅಂತಾರೆ. ಜಾತಿ ನೋಡಿ ಅವ್ರಿಗೆ ಹುದ್ದೆ ಕೊಟ್ಟಿದ್ರ? ಅವ್ರ ಮನಸ್ಥಿತಿ ಏನು ಅನ್ನೋದನ್ನ ಸಾಮಾನ್ಯ ಜನರಿಗೆ ಎಲ್ರಿಗೂ ಗೊತ್ತು. ಇವರು ಹಿಂದೂ ಮುಸಲ್ಮಾನು, ಅದು ವರ್ಕೌಟ್ ಆಗಲಿಲ್ಲ, ಜಾತಿ ಇಷ್ಟೇ ಇವ್ರದ್ದು. ಆಬ್ವಿಯಸ್ಲಿ ಅವರು ಚಾಲ್ತಿಲಿರಬೇಕು ಅಂತ ಅಂದ್ಬಿಟ್ಟೇ ಇಷ್ಟೆಲ್ಲವೂ ಸರ್ಕಸ್ ಮಾಡ್ತಾ ಇರೋದು. ಅವ್ರಿಗೆ ನನಗನ್ಸುತ್ತೆ ಅವ್ರಿಗೆ ಎಲ್ಲೋ ಅಭದ್ರತೆ ಕಾಡ್ತೈತೆ, ಅವ್ರಿಗೆ ರಾಜಕೀಯ ಅಭದ್ರತೆ ಕಾಡ್ತೈತೆ. ನನ್ನನ್ನು ಸಿಟ್ಟಿಂಗ್ MP ಇದ್ರೂ ನನಗೆ ಟಿಕೆಟ್ ಕೊಡಲಿಲ್ಲ. ಇನ್ನು ಮುಂದಕ್ಕೆ ನಂದು ರಾಜಕೀಯ ಜೀವನ ಇಲ್ಲಿಗೆ ಮುಗೀತು. ಅವ್ರಿಗೆ ರಾಜಕೀಯ ಜೀವನ ಇಲ್ಲ ಅಂತಂದರೆ ಇನ್ನೇನು ಇಲ್ಲ ಅಂತ ಅನ್ಕೊಂತೀನಿ ನಾನು. ಯಾರು ನೋಡ್ರಿ, ಇದು ಪ್ರಜಾಪ್ರಭುತ್ವದ ರಾಷ್ಟ್ರ ಇದು. ಯಾರು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬಂದು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ಬೋದು. ಅದಕ್ಕೆ ಅವಕಾಶ ಐತೆ ನಮ್ಮ ಸಂವಿಧಾನದಲ್ಲಿ. ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಲ್ಲಿ ಈ ಥರದಕ್ಕೆಲ್ಲದಕ್ಕೂ ಅವಕಾಶ ಐತೆ. ಹಾಗಾಗಿ ಅದ್ರ ಬಗ್ಗೆ ನನ್ನ ಪ್ರತಿಸ್ಪರ್ಧಿ ಆಯ್ತಾರೋ ಇನ್ನೊಬ್ಬರು ಪ್ರತಿಸ್ಪರ್ಧಿ ಆಯ್ತಾರೋ ನಾನು ಯಾರ್ದು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ನನ್ನ ಪ್ರತಿಸ್ಪರ್ಧಿ ವೀಕು ಸ್ಟ್ರಾಂಗು ಅಂತಲೂ ಯೋಚನೆ ಮಾಡೋಕ್ಕೋಗಲ್ಲ. ನಾನು ವೀಕು ಅಂತ ಯಾರನ್ನ ಅಂಡರ್ಎಸ್ಟಿಮೇಟ್ ಮಾಡೋದೇ ಇಲ್ಲ ನಾನು.